ರೇಣುಕಾಸ್ವಾಮಿಯ ಕೊಲೆಯ ಹತ್ಯೆಯ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ಜೈಲು ಸೇರಿದ್ದ ನಟ ದರ್ಶನ್ ಇದೀಗ ಹೊಸತೊಂದು ಜೀವನವನ್ನ ಸೃಷ್ಟಿಸಿಕೊಳ್ತಾ ಇದ್ದಾರೆ. ಹೊಸತೊಂದು ಮತ್ತೊಂದು ಜೀವನವನ್ನ ಅಂದ್ರೆ ಈ ಸೆರೆವಾಸದ ನಂತರದ ಜೀವನ ನಾವು ನೋಡ್ತಾ ಇದ್ದೀವಿ. ಈಗ ದರ್ಶನ್ ಕೋರ್ಟ್ನ ಹಾಲ್ನಲ್ಲಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ತೆರಳಲಿಕ್ಕೆ ರೆಡಿಯಾಗಿದ್ದಾರೆ. ತಲಾ 2 ಶೂರಿಟಿಗಳನ್ನು ನೀಡಬೇಕಾಗಿದ್ದ ಎಲ್ಲ ಆರೋಪಿಗಳು ದರ್ಶನ್, ಪ್ರದೋಷ್, ಪವಿತ್ರ ಗೌಡ ಇಷ್ಟು ಜನರ ಜಾಮೀನು ಪ್ರಕ್ರಿಯೆ ಮುಕ್ತಾಯವಾಯಿತು. ಈಗ ಆರೋಪಿ ಪ್ರದೋಷ್ಗೆ ಅವರ ಪತ್ನಿ ಶೂರಿಟಿ ಕೊಟ್ಟಿದ್ದಾರೆ. ಪವಿತ್ರಾಗೆ ಮನೀಶ್ ಹಾಗೂ ಆಕೆಯ ತಾಯಿಯ ಸ್ನೇಹಿತೆಯಿಂದ ಶೂರಿಟಿ ಸಿಕ್ಕಿದೆ. ತಲಾ 2 ಶೂರಿಟಿ ನೀಡಬೇಕಾಗಿದೆ ಎಲ್ಲ ಆರೋಪಿಗಳು. ಸೊ ಹೀಗಾಗಿ ಇಬ್ಬರಿಬ್ಬರು ಶೂರಿಟಿ ಕೊಡುವಂತ ವ್ಯಕ್ತಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ನೋಡಿ, ಸಹಜವಾಗಿ ಕೋರ್ಟ್ನಲ್ಲಿ ಆರೋಪಿಗಳ ಆರೋಗ್ಯವನ್ನ ವಿಚಾರಿಸ್ತಾರೆ. ನ್ಯಾಯಾಂಗ ಬಂಧನ ನೀಡುವಂತ ಸಂದರ್ಭದಲ್ಲಿಯೂ ಕೂಡ ವಿಚಾರಿಸ್ತಾರೆ. ಇವತ್ತು ಕೂಡ ದರ್ಶನ್ಗೆ ಆರೋಗ್ಯ ಹೇಗಿದೆ ಅಂತ ಹೇಳಿ ವಿಚಾರಿಸಿದ್ದಾರೆ ಜಡ್ಜ್. ಹೇಳಿ ಕೇಳಿ ದರ್ಶನ್ ಆರೋಗ್ಯದ ಸಮಸ್ಯೆಯ ಕಾರಣಕ್ಕಾಗಿಯೇ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದು. ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇರೋದು. ಹೀಗಾಗಿ ನ್ಯಾಯಮೂರ್ತಿಗಳು ಅವರಿಗೆ ಆರೋಗ್ಯದ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಒಂದು ಸಂಪ್ರದಾಯ ಕೋರ್ಟ್ಗಳು ಕೂಡ ರೂಢಿಸಿಕೊಂಡು ಬಂದಿರುವಂಥದ್ದು. ಅದರಲ್ಲಿ ಆರೋಪಿಯ ಹಕ್ಕುಗಳ ರಕ್ಷಣೆಯೂ ಆಗತ್ತೆ. ಕೆಲವೊಂದು ಬಾರಿ ಪೊಲೀಸರ ಒತ್ತಡಕ್ಕೋ, ಈ ಕೇಸ್ ಬಿಟ್ಟುಬಿಡಿ, ಕೆಲವೊಂದು ಬಾರಿ ಪೊಲೀಸರ ಒತ್ತಡಕ್ಕೋ ಇನ್ಯಾವುದೋ ಆಮಿಷಗಳಿಗೋ ಏನೇನೋ ಒಪ್ಪಿಕೊಂಡಿರ್ತಾರೆ. ಬಟ್ ಯಾವಾಗ ಕೋರ್ಟ್ ಕಟಕಟೆಯಲ್ಲಿ ನಿಂತು ಮಾತನಾಡುವಾಗ ಇಡೀ ಚಿತ್ರಣವೇ ತಲೆ ಕೆಳಗಾದಂಥ, ಬುಡ ಮೇಲಾದಂಥ ಅನೇಕ ಪ್ರಕರಣಗಳನ್ನು ನೋಡಿದ್ದೇವೆ. ಸೊ ಹೀಗಾಗಿ ಜಡ್ಜ್ ಆರೋಪಿಗಳಿಗೆ ನೇರವಾಗಿ ಮಾತನಾಡ್ತಾರೆ. ಒಂದು ಕಡೆ ಕೋರ್ಟ್ನಲ್ಲಿ ಇಷ್ಟೆಲ್ಲ ಪ್ರಕ್ರಿಯೆಗಳು ಸಾಗ್ತಾ ಇದ್ರೆ ಕೋರ್ಟ್ನ ಆವರಣದ ಸುತ್ತಮುತ್ತಲೂ ಕೂಡ ಜನ ಜಮಾಯಿಸಿದ್ದಾರೆ. ದರ್ಶನ್ ಅವರನ್ನ ನೋಡಬೇಕು, ದರ್ಶನ್ ಜೊತೆ ಫೋಟೋ ತಗೋಬೇಕು, ಅವ್ರ ಜೊತೆ ಫೋಟೋ ತಗೊಳಕ್ಕಾಗುತ್ತೋ ಬಿಡುತ್ತೋ, ದರ್ಶನ್ನ ದೂರದಿಂದಾರು ನೋಡಬೇಕು, ಮೊಬೈಲ್ನಲ್ಲಿ ಸೆರೆ ಹಿಡಿಬೇಕು ಅಂತ ಅನೇಕ ಜನ ಕೋರ್ಟ್ನ ಆವರಣದಲ್ಲಿ ಜಮಾಯಿಸಿದ್ದಾರೆ. BGS ಆಸ್ಪತ್ರೆಯಿಂದ ದರ್ಶನ್ ಬರಬೇಕಾದ ಸಂದರ್ಭದಲ್ಲೂ ಕೂಡ ಅನೇಕ ಅಭಿಮಾನಿಗಳು ನೆರೆದಿದ್ರು ಅಲ್ಲಿ. ಈಗಲೂ ಕೂಡ ಕೋರ್ಟ್ ಆವರಣದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಅದಕ್ಕಾಗಿ ಪೊಲೀಸರು ಭದ್ರತೆಯ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಒಟ್ಟಲ್ಲಿ ಇಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿದ್ದಂಥ ದರ್ಶನ್ ಈಗ ಬಂಧ ಮುಕ್ತ ಆಗಿದ್ದಾರೆ. ಈಗ ವಾಪಸ್ ಆಸ್ಪತ್ರೆಗೆ ಬಂದು ಇನ್ನುಳಿದಂಥ ಚಿಕಿತ್ಸೆಯ ಭಾಗದಲ್ಲಿ ತೊಡಗಿಕೊಳ್ತಾರೆ. ಜಾಮೀನು ಪಡೆಯುವಾಗ ಅಥವಾ ಜಾಮೀನಿಗಾಗಿ ಕೋರ್ಟ್ನಲ್ಲಿ ಮನವಿ ಇಡುವಾಗ ದರ್ಶನ್ ಪರ ವಕೀಲರು ಆರೋಗ್ಯದ ಸಮಸ್ಯೆಯನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ರು. ಪೊಲೀಸರು ದರ್ಶನ್ ಅನ್ನ ಇಲ್ಲಿ ನಕಲಿ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿ ಈ ಕೇಸ್ನಲ್ಲಿ ಸಿಗಾಕಿದ್ದಾರೆ, ಈ ಕೇಸ್ನಲ್ಲಿ ಫಿಟ್ ಮಾಡಿದ್ದಾರೆ ಅಂತ ಪೊಲೀಸರ ವಿರುದ್ಧವೇ ದರ್ಶನ್ ಪರ ವಕೀಲರು ಮಾತನಾಡಿದ್ರು. ಇದೆಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ದರ್ಶನ್ ಒಬ್ಬ ಸಿನಿಮಾ ನಟ. ಒಂದು ಸಿನಿಮಾ ದರ್ಶನ್ ನಿಂತ್ಕೊಂಡ್ರೆ 300-400 ಕುಟುಂಬಗಳು ಕೆಲಸವಿಲ್ಲದೆ ಕೂರಬೇಕಾಗತ್ತೆ. ಕನ್ನಡ ಇಂಡಸ್ಟ್ರಿಯ ದೊಡ್ಡ ನಟ, ಆತ ಒಂದು ಸಿನಿಮಾ ಮಾಡ್ತಾನೆ ಅಂತ ಹೇಳಿದ್ರೆ
ಪ್ರೊಡ್ಯೂಸರಿಂದ ಹಿಡಿದುಕೊಂಡು ಸಿನಿಮಾ ಥಿಯೇಟರ್ನಲ್ಲಿ ಗೇಟ್ ಕಾಯುವ ವ್ಯಕ್ತಿವರೆಗೂ, ಒಬ್ಬ ಲೈಟ್ ಬಾಯಿಂದ ಹಿಡ್ಕೊಂಡು ಮೇಕಪ್ ಮ್ಯಾನ್ವರೆಗೂ ಅನೇಕ ವ್ಯವಹಾರ ನಡೆಯುತ್ತೆ. ಇಷ್ಟು ಕುಟುಂಬಗಳು ನಂಬಿಕೊಳ್ತವೆ. ಸೊ ಹೀಗಾಗಿ ಇದು ಸಿನಿಯ ರಂಗಕ್ಕೂ ಕೂಡ ನಷ್ಟ ಅನ್ನುವ ಮಾತನ್ನ ಕೋರ್ಟ್ನ ಮುಂದೆಯೂ ಕೂಡ ಹೇಳಿದ್ರು.